ಉತ್ತರ ಕರ್ನಾಟಕದಲ್ಲೂ ವರುಣಾರ್ಭಟ ಮುಂದುವರೆದಿದೆ. ಬೆಳಗಾವಿ ಜಿಲ್ಲೆಯ ಸಂಕೇಶ್ವರದಲ್ಲಿ ಸೇತುವೆ ಜಲಾವೃತ ಆಗಿದೆ. ಉತ್ತರ ಕರ್ನಾಟಕದಲ್ಲೂ ಕೂಡ ವರುಣನ ಆರ್ಭಟ ಮುಂದುವರೆದಿದೆ. ಬೆಳಗಾವಿ ಜಿಲ್ಲೆಯ ಸಂಕೇಶ್ವರದಲ್ಲಿ ಸೇತುವೆ ಜಲಾವೃತ ಆಗಿದೆ. ಸಂಕೇಶ್ವರ ಮಹಾರಾಷ್ಟ್ರಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆ ಇದು. ಇದೀಗ ಜಲಾವೃತ ಆಗಿದೆ. ವರುಣನ ಆರ್ಭಟದಿಂದಾಗಿ ಮಳೆಯಿಂದ ಹಿರಣ್ಯಕೇಶಿ ನದಿ ತುಂಬಿ ಹರಿತಾ ಇದೆ. ಸೇತುವೆ ಜಲಾವೃತವಾಗಿದ್ರೂ ಕೂಡ ಬ್ಯಾರಿಗೇಡ್ ಹಾಕದೆ ಇಲ್ಲಿ ನಿರ್ಲಕ್ಷ್ಯವನ್ನ ತೋರಿಸಿದ್ದಾರೆ. ಜಲಾವೃತವಾದ ಸೇತುವೆಯಲ್ಲೇ ಜನರು ಓಡಾಡ್ತಾ ಇದ್ದಾರೆ. ಬ್ಯಾರಿಗೇಡ್ ಹಾಕ್ತಾ ಇದ್ರೆ ಅವ್ರಿಗೆ ಹೆಂಗೆ ಗೊತ್ತಾಗತ್ತೆ ಇಲ್ಲಿ ಏನಾಗಿದೆ, ಅದು ಹೆಂಗೆ ಗೊತ್ತಾಗತ್ತೆ ಅವ್ರಿಗೆ? ಅಟ್ಲೀಸ್ಟ್ ಪೊಲೀಸರು ಒಂದು ಬ್ಯಾರಿಗೇಡ್ ಆದರೂ ಅಳವಡಿಕೆ ಮಾಡಬೇಕಾಗತ್ತೆ. ನೀವು ಗಮನಿಸ್ತಾ ಇದ್ದೀರಾ, ಸೇತುವೆ ಮುಳುಗಡೆ ಆಗಿದೆ, ಆ ಸೇತುವೆಯಲ್ಲೇ ಓಡಾಡ್ತಾ ಇದ್ದಾರೆ. ಸ್ಕೂಲ್ಗೆ ಹೋಗೋ ಮಕ್ಕಳನ್ನು ಕೂಡ ನೋಡ್ತಾ ಇದ್ದೀರಾ. ಸ್ಕೂಲ್ಗೆ ಹೋಗುವ ಮಕ್ಕಳು ಕೂಡ ಅದೇ ರಸ್ತೆಯಲ್ಲೇ ಅದೇ ಸೇತುವೆ ಮೇಲೆ ಹೋಗ್ತಾರೆ. ಇನ್ನೊಬ್ರು TVS ಅಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದಾರೆ. ಏನಾದ್ರು ಸ್ವಲ್ಪ ಯಾಮಾರಿದ್ರೆ ನೀರಿಗೆ ಹೋಗಿ ಮುಳುಗಡೆ ಆಗ್ತಾರಷ್ಟೇ. ಸ್ವಲ್ಪನಾದ್ರೂ ಜನಗಳಿಗೂ ಕೂಡ ಬುದ್ಧಿ ಇರಬೇಕಾಗುತ್ತೆ. ಇದರ ಜೊತೆಗೆ ಪೊಲೀಸರು ಕೂಡ ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಬ್ಯಾರಿಕೇಡ್ ಹಾಕಿದ್ರೆ ಅಲ್ಲಿ ಯಾರು ಕೂಡ ಓಡಾಡೋದೇ ಇಲ್ಲ. ಅಟ್ಲೀಸ್ಟ್ ಅಲ್ಲಿ ಏನಾದರೂ ಒಂದು ಮಾಡಬೇಕಲ್ವ ಆಲ್ಟರ್ನೇಟು. ಅದನ್ನು ಬಿಟ್ಬಿಟ್ಟು ನಿಮ್ಮ ಇಷ್ಟ ಬಂದಂತೆ ನೀವಿದ್ರೆ ಏನು ಮಾಡ್ತಾರೆ ಅಧಿಕಾರಿಗಳಲ್ಲಿ? ಏನು ಮಾಡ್ತಾ ಇದ್ದೀರಾ? ಸ್ವಲ್ಪ ಯಾಮಾರಿದ್ರೆ ಯಾರಿಗಾದ್ರೂ ಏನಾದ್ರು ತೊಂದರೆ ಆದಾಗ ಮಾತ್ರ ಬರ್ತೀರಾ. ಈ ರೀತಿ ಅವಘಡ ಆಗೋಯ್ತು ಅಂತ ಹೇಳೋದಲ್ಲ, ಮುಂಚಿತವಾಗಿ ನೀವು ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡ್ರೆ ಈ ರೀತಿಯಾಗಿ ಆಗೋದೇ ಇಲ್ಲ. ಅದನ್ನು ಬಿಟ್ಬಿಟ್ಟು ಸೇತುವೆ ಜಲಾವೃತ ಆಗಿದೆ ಅಂದರೂ ಕೂಡ ನೀವು ಯಾವುದೇ ರೀತಿಯ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿಲ್ಲ ಅಂದರೆ ಅದೇ ರಸ್ತೆಯಲ್ಲಿ ಅಲ್ಲಿನ ಗ್ರಾಮಸ್ಥರು ಓಡಾಡ್ತಾ ಇದ್ದಾರೆ. ವೆಹಿಕಲ್ನಲ್ಲಿ ಹೋಗ್ತಾ ಇದ್ದಾರೆ. ಸ್ವಲ್ಪ ಸ್ಕಿಡ್ ಆದರೆ ನೀರಿಗೆ ಬೀಳ್ತಾರೆ. ಆ ನಂತರ ನೀರಿನಲ್ಲಿ ಮುಳುಗಡೆ ಆದರು. ಈ ರೀತಿಯಾಗಿ ಸುದ್ದಿ ಕೇಳ್ತೀವಿ ಹೊರತು ಅದಕ್ಕೆ ಆಲ್ಟರ್ನೇಟ್ ಏನಾದರೂ ಮಾಡಬೇಕಲ್ವಾ? ಬ್ಯಾರಿಗೇಟ್ ಅನ್ನಂದ್ರೆ ಹಾಕಬೇಕಲ್ವಾ? ಅದನ್ನು ಹಾಕ್ತೆ ಯಾಕಿಷ್ಟೊಂದು ನಿರ್ಲಕ್ಷ್ಯ? ದಿನ ಬೆಳಗಾದರೆ ನಾವೇ ನೋಡ್ತಾ ಇರ್ತೀವಿ, ಮಳೆಯಿಂದ ಅಲ್ಲಿ ಆ ರೀತಿಯ ಅವಾಂತರ ಆಯಿತು, ಒಂದು ಕಡೆ ಗುಡ್ಡ ಕುಸಿತ ಆಯಿತು, ಮಳೆಯಿಂದ ಅಲ್ಲಿ ಸಾವನ್ನಪ್ಪಿದ್ರು, ಈ ರೀತಿಯಾಗಿ ಸುದ್ದಿಗಳನ್ನ ನಾವೇ ನೋಡ್ತಾ ಇರ್ತೀವಿ. ಅಂಥದ್ರಲ್ಲಿ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅಂತ. ಏನಾದ್ರು ಜೀವ ಹೋದರೆ ಆ ಜೀವದ ಹೊಣೆಯನ್ನು ನೀವು ಹೊರ್ತೀರಾ? ಅವರ ಕುಟುಂಬಕ್ಕೆ ನೀವು ಆಧಾರ ಆಗ್ತೀರಾ? ಸ್ವಲ್ಪನಾದರೂ ಜವಾಬ್ದಾರಿಯಿಂದ ವರ್ತಿಸಬೇಕಾಗತ್ತೆ ಇಲ್ಲ ಅಧಿಕಾರಿಗಳು. ಬ್ಯಾರಿಗೇಡ್ ಹಾಕಿದರೆ ಅಲ್ಲಿ ಯಾರೂ ಕೂಡ ಸುಳಿತಾ ಇರಲಿಲ್ಲ. ಇನ್ನು ಜಲಾವೃತವಾದ ಸೇತುವೆಯಲ್ಲೇ ಜನರು ಓಡಾಡ್ತಾ ಇದ್ದಾರೆ. ಸ್ಕೂಲ್ಗೆ ಹೋಗೋ ಮಕ್ಕಳು ಕೂಡ ನೀವು ಅವಾಗಲೇ ಗಮನಿಸಿದ್ರಿ, ಸ್ಕೂಲ್ಗೆ ಹೋಗುವಂತಹ ಮಕ್ಕಳು ಕೂಡ ಅದೇ ರಸ್ತೆಯಲ್ಲಿ ಹೋಗ್ತಾರೆ. ಅಥವಾ ಅದನ್ನು ಬಿಟ್ಟು ಬೇರೆ ಆಲ್ಟ್ರು ಏನಾದರೂ ಮಾಡಬಹುದಾ, ಅಥವಾ ಬದಲಿ ಮಾರ್ಗ ಏನಾದರೂ ಇದೆಯಾ, ಅದೆಲ್ಲವನ್ನು ಕೂಡ ನೋಡಬೇಕಾಗತ್ತೆ. ಇನ್ನು ಅದೇ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಆ ಗಾಡಿಗಳು ಸ್ಕಿಡ್ ಆಗೇ ಆಗುತ್ತೆ. ಇನ್ನು ಬೈಕ್ ಆಗಿರಬಹುದು, ಸ್ಕೂಟಿ ಯಾವುದೇ ಆಗಿರಬಹುದು. ಅಂತಹ ನೀರಿನಲ್ಲಿ ಜಲಾವೃತ ಆಗುವಷ್ಟು ನೀರಿನ ಮಟ್ಟ ಇದೆ ಅಂದಾಗ ಬೈಕ್ ಸ್ಕಿಡ್ ಆಗೇ ಆಗುತ್ತೆ. ಆಗೇನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡಬೇಕು? ಈಗಲಾದರೂ ಸ್ವಲ್ಪ ಎಚ್ಚೆತ್ಕೊಂಡು ಅಲ್ಲಿ ಬ್ಯಾರಿಗೇಡ್ ಹಾಕೋದು ಅಥವಾ ಅಲ್ಲಿನ ಗ್ರಾಮಸ್ಥರಿಗೆ ತಿಳಿ ಹೇಳೋ ಕೆಲಸನ ಏನಾದರೂ ಮಾಡಬೇಕಾಗತ್ತೆ ಅಧಿಕಾರಿಗಳು. ಸ್ವಲ್ಪ ಇಲ್ಲಿ ಬಂದು ನೋಡಿ ಏನಾಗಿದೆ, ಎತ್ತಾಗಿದೆ, ಸ್ವಲ್ಪ ಆಲ್ಟರ್ನೇಟ್ ಏನಾದ್ರು ಮಾಡಿಕೊಡ್ಬೇಕು ಅಧಿಕಾರಿಗಳು. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದೇಶ್. ಆ ಸೇತುವೆ ಕಂಪ್ಲೀಟ್ ಜಲಾವೃತ ಆಗಿದೆ. ಆ ಜಲಾವೃತ ಆಗಿರುವ ಸೇತುವೆ ಮೇಲೆ ಓಡಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಪೊಲೀಸರು ಕೂಡ ನಿರ್ಲಕ್ಷ್ಯ ತೋರಿಸಿದ್ದಾರೆ. ಇದರ ಜೊತೆಗೆ ಜನರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅವರ ಜೀವಕ್ಕೆ ಅವರೇ ಹೊಣೆ ಅಲ್ವಾ? ಖಂಡಿತ ಸಾಹಿತ್ಯ. ಏನಂತಂದ್ರೆ ಪೊಲೀಸ್ ಅಷ್ಟೇ ಅಲ್ಲ, ಸಾರ್ವಜನಿಕರದು ಅದೊಂದು ಕರ್ತವ್ಯ ಕೂಡ ಹೌದು. ತಮ್ಮ ಜೀವವನ್ನು ತಾವೇ ರಕ್ಷಿಸಿಕೊಳ್ಳಲು ಅವರು ಜಾಗೃತರಾಗಿ ಏನಂತಂದ್ರೆ ಸಂಚರಿಸಬೇಕು. ಇನ್ನು ವಿಶೇಷವಾಗಿ ಏನು ಇದು ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ ಪಟ್ಟಣದಿಂದ ಏನು ಮಹಾರಾಷ್ಟ್ರದ ಹಳ್ಳಿಗಳಿಗೆ ಏನು ಸಂಪರ್ಕ ಕಲ್ಪಿಸುವ ಈ ಸೇತುವೆ ಇದೆ. ಹಿರಣ್ಯಕೇಶಿ ನದಿ ಏನಂತಂದ್ರೆ ಉಕ್ಕಿ ಹರಿಯುತ್ತರಿಂದ ಇದೊಂದು ಸೇತುವೆ ಮೇಲೆನೆ ಈಗಾಗಲೇ ನೀರು ಬಂದ್ಬಿಟ್ಟು ಸೇತುವೆ ಈಗ ಜಲಾವೃತ ಆಗಿದೆ. ಮತ್ತು ಇದರ ಹಿನ್ನೆಲೆಯಲ್ಲಿ ಈಗಾಗಲೇ ಏನಂತಂದ್ರೆ ತಾಲೂಕು ಆಡಳಿತ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಅಲ್ಲಿ ಏನಂತಂದ್ರೆ ಒಂದಷ್ಟು ರಸ್ತೆಯನ್ನ ಆಗಿದ್ದು ಏನಂತಂದ್ರೆ ಯಾರು ಜನರು ಏನಂತಂದ್ರೆ ಸಂಚಾರ ಮಾಡಬಾರ್ದಂತ ಅನ್ನೋದಕ್ಕೋಸ್ಕರ ಸ್ವಲ್ಪ ರಸ್ತೆ ಆಗಿದ್ದು ಹಾಗೆ ಬಿಟ್ಬಿಟ್ಟಾರ. ಆದ್ರೂ ಕೂಡ ಜನರು ಏನಂತಂದ್ರೆ ಬೇಕಾಬಿಟ್ಟಿಯಾಗಿ ಅಲ್ಲಿ ಓಡಾಡುತ್ತರಿಂದ ಅಲ್ಲಿ ಹುಕ್ಕೇರಿ ತಾಲೂಕು ಆಡಳಿತ ಆಗಿರ್ಬೋದು, ಸಂಕೇಶ್ವರ ಪೊಲೀಸರ ಅಧಿಕಾರಿಗಳಾಗಿರ್ಬೋದು, ಅಲ್ಲಿ ಸ್ಥಳದಲ್ಲಿ ನಿಯೋಜನೆ ಆಗುವ ಒಂದು ಖಡಕ್ ಆದೇಶ ಈಗಾಗಲೇ ಬೆಳಗಾಂ DC ಅವರು ಹೇಳಿದ್ದಾರೆ. ಆಯಾ ಜಲಾವೃತ ಆಗಂತ ಸೇತುವೆ ಇದೆ, ಅಲ್ಲಿ ಕಂಪಲ್ಸರಿಯಾಗಿ ಬ್ಯಾರಿಕೇಡ್ ಹಾಕ್ಬೇಕು ಮತ್ತು ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಬೇಕು. ಎಲ್ಲೋ ಒಂದು ಕಡೆ ಹುಕ್ಕೇರಿ ತಾಲೂಕು ಆಡಳಿತ ಆಗಿರ್ಬೋದು, ಸಂಕೇಶ್ವರ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಈ ತಮ್ಮ ಒಂದು ಜವಾಬ್ದಾರಿಯನ್ನು ನಿಭಾಯಿಸಲು ಏನಂತಂದ್ರೆ ಸಾಕಷ್ಟು ನಿರ್ಲಕ್ಷ್ಯದಿಂದ ಈ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದಾರೆ ಅನ್ನುವ ಒಂದು ಸಾರ್ವಜನಿಕರಲ್ಲಿ ಈಗಾಗಲೇ ಆಕ್ರೋಶ ಈಗ ಹೊರಬರುತ್ತಾ ಇದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸಿದ್ದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.